ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಈ ಹಿಂದೆ ಮಾಡಿರ್ತಕ್ಕಂಥ ಒಂದು ಬಿಸ್ಕಿಟಲ್ಲಿ ನೀವು ಎಣ್ಣೆ ಅಂಶ ಬಹಳ ಇರುತ್ತೆ ಅಂತಂದು ಹೇಳಿದ್ರಿ. ಹಾಗಾಗಿ ಇವತ್ತು ಯಾವುದೇ ರೀತಿಯ ಎಣ್ಣೆ ಬಳಸದೆ ಹಾಗೆ ಓವನ್ ಇಲ್ಲದೆ ನಮಗೆ ಬಿಸ್ಕೆಟ್ ಮಾಡಬೇಕು ಅಂದರೆ ಓವನ್ ಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ, ಓವನ್ನು ಬೇಡ. ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಒಂದು ಬಿಸ್ಕೆಟ್ನ ನಾವು ವಿತೌಟ್ ಆಯಿಲ್ ಹಾಗೆ ವಿತೌಟ್ ಓವನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಇಲ್ಲಿ ಒಂದು ಬಳಸ್ಕೊಳ್ಬೋದು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಈ ಒಂದು ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು 2ರಿಂದ 2.5 ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪನ ಹಾಕ್ಕೊಳ್ಳೋಣ. ಇಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 2ರಿಂದ 2.5 ಸ್ಪೂನ್ ಮಾತ್ರ ತುಪ್ಪನ ಬಳಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾಯಿತು ಅಂತಂದರೆ ಈ ಹೇಳಿರ್ತಕ್ಕಂಥ ಪ್ರಮಾಣನ ಡಬಲ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲ ಅಂತಂದರೆ ದೊಡ್ಡದಾಗಿರ್ತಕ್ಕಂಥ ಒಂದು ಬೌಲ್ ಸೈಜಲ್ಲಿ ತೊಗೊಳ್ಬೇಕು ಹಿಟ್ಟನ್ನು. ಇವಾಗ ನೋಡಿ, ಒಂದು ಬೌಲಿಂದ ಅಥವಾ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಬೇಯಿಸಿರ್ತಕ್ಕಂಥ ಅಥವಾ ಪೌಡ್ರ್ ಮಾಡಿರ್ತಕ್ಕಂಥ ಸಕ್ಕರೆ ಪೌಡರ್ನ ಹಾಕಿರ್ತಕ್ಕಂಥ ತುಪ್ಪಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಗೆ ಸಕ್ಕರೆ ಎರಡನ್ನೂ ನೀಟಾಗಿ ಈ ರೀತಿ ವಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಕಲಿಸ್ತಾ ಹೋಗೋಣ. ಕಲಿಸಿದಾಗ ನಮಗೆ ಈ ರೀತಿ ಒಂದು ಸ್ಟ್ರಕ್ಚರ್ ಬರುತ್ತೆ. ಎಲ್ಲಿವರೆಗೂ ಅಂತಂದರೆ ಕಂಪ್ಲೀಟಾಗಿ ಒಂದು ಸ್ವಲ್ಪ ಲಿಕ್ವಿಡ್ ರೀತಿಯಲ್ಲಿ ಬರಬೇಕು. ಆ ರೀತಿಯಲ್ಲಿ ನಾವು ಸಕ್ಕರೆ ಹಾಗೆ ತುಪ್ಪನ ಕಲಿಸ್ತಾ ಹೋಗೋಣ. ನಾವು ಸಕ್ಕರೆನ ಕರೆಕ್ಟಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡಾಗ ನಮಗೆ ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಹಾಗಾಗಿ ಸಕ್ಕರೆ ತರಿ ಇರಬಾರ್ದು, ನೈಸಾಗಿ ಪುಡಿ ಮಾಡಿಟ್ಕೊಂಡು ಸೇರಿಸ್ಕೊಳ್ಳಿ. 1 ಕಪ್ಪು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನಮಗೆ ಸ್ಟ್ರಕ್ಚರ್ ಬರಬೇಕು ಈ ಬೆಣ್ಣೆ ರೀತಿಯಲ್ಲಿ. ಇವಾಗ ನೋಡಿ, ಕರೆಕ್ಟಾಗಿ ಹಾಕಿರ್ತಕ್ಕಂಥ ತುಪ್ಪ ಹಾಗೆ ಸಕ್ಕರೆ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಇವಾಗ ಯಾವ ಕಪ್ಪಿಂದ ನಾನು ಸಕ್ಕರೆ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಬೇಸನ್ ಅಥವಾ ಗ್ರಾಮ್ ಫ್ಲವರ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಸೇರಿಸ್ಕೊಳ್ಬೇಕು. ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ನಾವು ಕಲಿಸ್ಕೊಳ್ತಾ ಹೋಗಬೇಕು. ಎಲ್ಲಿವರೆಗೂ ಅಂತಂದರೆ ಇದು ಹಿಟ್ಟು ಗಟ್ಟಿ ಆಗಬೇಕು, ಒಂದು ಸ್ಟ್ರಕ್ಚರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಇವಾಗ ನೀವು ನೀರಾಗಲಿ ಅಥವಾ ಹಾಲಾಗಲಿ ಸೇರಿಸ್ಕೊಳ್ಬಾರ್ದು, ಹಾಗೆ ಕಲಿಸ್ತಾ ಬರಬೇಕು. ಇಲ್ಲಿ 1 ಚಿಟಿಕೆ ನಾನು ಅಡುಗೆ ಸೋಡಾ ಬಳಸ್ಕೊಳ್ತಿದ್ದೀನಿ. ಯಾಕಂದರೆ ನಾವು ಇಲ್ಲಿ ಎಣ್ಣೆಯಲ್ಲಿ ಕರಿಯೋದಿಲ್ಲ, ಹಾಗಾಗಿ ಓವನ್ ಕೂಡ ಬಳಸೋದಿಲ್ಲ. ಉಬ್ಕೊಂಡು ಬರಬೇಕು ಬಿಸ್ಕಿಟ್ ಅಂತಂದರೆ ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ ಇಂಪಾರ್ಟೆಂಟು. ಹಾಗಾಗಿ ಅಡುಗೆ ಸೋಡಾ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡಾ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ನಿಮಗೆ ಸೋಡಾ ಬಳಸೋದು ಇಷ್ಟ ಇಲ್ಲ ಅಂತಂದರೆ ಈ ಹಿಂದೆ ನಾನು ಬಿಸ್ಕೆಟ್ ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅಲ್ಲಿ ಸೋಡಾ ಬಳಸದೆ ಮಾಡ್ಕೊಂಡಿದ್ದೀನಿ. ನೀವು ಅಲ್ಲಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು. ಒಂದು ಸರಿ ನೀಟಾಗಿ ಕಲಿಸ್ಕೊಂಡಾದಮೇಲೆ ಬೇಕು ಅಂದರೆ ಆವಾಗಲೇ ನಿಮಗೆ ಹಿಟ್ಟು ಒಂದು ಉಂಡೆ ಕಟ್ಟಲಿಕ್ಕೆ ಬಂತು ಅಂದರೆ ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲ ಅಂತಂದರೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕೂಡ ಹಿಟ್ಟಿಗೆ ಒಂದು ಸ್ವಲ್ಪ 2ರಿಂದ 3 ಸ್ಪೂನ್ ಅಷ್ಟೇ ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾವು ಈ ಒಂದು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ರೀತಿ. ಇಲ್ಲ ನಮಗೆ ಹಾಲು ಹಾಕದೆ ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ, ಚಪಾತಿ ಹಿಟ್ಟಿನ ಹದದಲ್ಲಿ ಬಂದಿದೆ ಅಂದರೆ ನೀವು ಹಾಲು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ನಮಗೆ ತರಿಯಾಗಿದೆ, ಉದುರುದ್ರಾಗಿದೆ ಅಂತಂದಾಗ ಈ ರೀತಿ ಒಂದು 2 ಸ್ಪೂನು ಹಾಲನ್ನ ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ತಾ ಬರಬೇಕು. ನೋಡಿ, ಈ ರೀತಿ ತೀರಾ ಸ್ಮೂತ್ ಆಗಬಾರ್ದು, ಒಂದು ಲೆಕ್ಕಕ್ಕಿರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಈ ರೀತಿ ಉದುರುದ್ರಾಗೇ ಇರಬೇಕು, ಅಂದಾಗ ಉಬ್ಕೊಂಡು ಬರುತ್ತೆ. ಹಾಗಾಗಿ ಈ ರೀತಿ ಹಿಟ್ಟನ್ನು ನಾವು ಕಲಸಿ ರೆಡಿ ಮಾಡಿಟ್ಕೊಳ್ಬೇಕು. ನೋಡಿ, ಈ ರೀತಿ ಇಷ್ಟು ಗಟ್ಟಿಯಾದರೆ ಸಾಕು ನಮಗೆ ಹಿಟ್ಟು. ತೀರಾ ಗಟ್ಟಿ ಅಥವಾ ತೀರಾ ಮಿದುವಾಗೋದು ಬೇಡ. ಈ ಒಂದು ಸ್ಟ್ರಕ್ಚರಲ್ಲಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸೈಡಲ್ಲಿಡೋಣ. ಒಂದು 10 ನಿಮಿಷ ಆಗಿತ್ತು. ಇವಾಗ ಇನ್ನೊಂದು ಸರಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಹಿಟ್ಟನ್ನು ನೀಟಾಗಿ ನೆನೆಸಿಟ್ಟಿರ್ತಕ್ಕಂಥ ಒಂದು 10 ಅಥವಾ 5 ನಿಮಿಷ ಮಾತ್ರ ನೆನೆಸ್ಕೊಳ್ಳಿ, ಜಾಸ್ತಿ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಇನ್ನೊಂದು ಸರಿ ಕಲಿಸ್ಕೊಂಡು ಹಿಟ್ಟನ್ನು ನಾವು ಇವಾಗ ಬಿಸ್ಕಟ್ನ ಮಾಡಿಕೊಂಡ್ರೆ ಮುಗೀತು. ಇವಾಗ ನೋಡಿ, ನಿಮ್ಗೆ ಎಷ್ಟು ಬೇಕು ಸೈಜಲ್ಲಿ, ದೊಡ್ಡ ಸೈಜಲ್ಲಿ ಬಿಸ್ಕೆಟ್ ಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟು ತೊಗೊಳ್ಳಿ. ಇಲ್ಲ ನಾರ್ಮಲ್ ಸೈಜಲ್ಲಿ ಬೇಕು ಅಂತಂದರೆ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು
ಕೈಯಲ್ಲಿ ಮತ್ತೆ ಒಂದ್ಸರಿ ಹಿಟ್ಟನ್ನು ನಾದ್ಕೊಂಡು ಈ ರೀತಿ ಹಿಟ್ಟನ್ನ ನಾದ್ಕೊಂಡು ಉಂಡೆ ಕಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಮುಗೀತು. ಬೇಕು ಅಂದರೆ ಇದಕ್ಕೆ ನೀವು ಮಿಡಲಲ್ಲಿ ಹಿಟ್ಟನ್ನ ಕಲಿಸುವಾಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಹಾಗೆ ಪ್ಲೇನ್ ಆಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಕಟ್ಕೊಂಡು ಅದ್ರ ಮೇಲುಗಡೆ ಪ್ರೆಸ್ ಮಾಡಿ ಈ ರೀತಿ ಸ್ಟ್ರಕ್ಚರ್ ಕೊಟ್ಕೊಂಡು ಮೇಲ್ಗಡೆ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕುಂಬಳಕಾಯಿ ಬೀಜನ ಬಳಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಗೋಡಂಬಿ, ದ್ರಾಕ್ಷಿ ಅಥವಾ ಪಿಸ್ತಾ ಕೂಡ ಬಳಸ್ಕೊಳ್ಬೋದು. ಈ ರೀತಿ ಸ್ಟ್ರಕ್ಚರ್ ಮಾಡಿಕೊಂಡು ಅಂಚಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಆಗದೆ ಇರೋ ರೀತಿಯಲ್ಲಿ ನಾವು ಒಂದು ಬಿಸ್ಕಟ್ನ ರೆಡಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಒಂದೇ ಸೈಜಲ್ಲಿ, ಅಂದರೆ ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬಿಸ್ಕಟ್ ರೆಡಿ ಮಾಡ್ಕೊಳ್ತಿದ್ದೀನಿ. ನಿಮಗೆ ಇದಕ್ಕೆ ಸ್ಟ್ರಕ್ಚರ್ ಕೊಡಬೇಕು ಅಂತಂದರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಸೌಟಿನ ಸಹಾಯದಿಂದ ಯಾವ ರೀತಿ ಒಂದು ಡಿಸೈನ್ ಮಾಡಬೇಕು ಅಂತ ತೋರಿಸಿದ್ದೇನಲ್ಲ, ಆ ರೀತಿ ಕೂಡ ಈ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಚೇಂಜ್ ಆಗಿರಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕಿ ಹಾಗೆ ಇಡ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಹೊರಗಡೆ ಸಿಗ್ತಕ್ಕಂಥ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕಟ್ನ ಯಾವುದೇ ರೀತಿಯ ಓವನ್ ಇಲ್ಲದೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ಕೂಡ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನಾನು ತೊಗೊಂಡಿರ್ತಕ್ಕಂಥ 1 ಕಪ್ಪಲ್ಲಿ ಹಿಟ್ಟಿನಲ್ಲಿ ಇಷ್ಟು ಬಿಸ್ಕೆಟ್ ರೆಡಿಯಾಗಿದ್ದು. ಈ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಪ್ಲೇಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ನಮ್ಮ ಕಡೆ ಓವನ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದೇನು ಬರಲ್ಲ ಅಂತೇನಿಲ್ಲ. ಒಂದು ಪ್ಲೇಟಿಗೆ ಈ ರೀತಿ 1 ಸ್ಪೂನ್ ತುಪ್ಪ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಕಡೆ ಏನಾದರೂ ಬಟರ್ ಪೇಪರ್ ಇತ್ತು ಅಂತಂದರೆ ಬಟರ್ ಪೇಪರ್ ಈ ಪ್ಲೇಟ್ ಮೇಲೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಗಿರುತ್ತೆ. ನನ್ನಲ್ಲಿ ಬಟರ್ ಪೇಪರ್ ಇಲ್ಲ, ಹಾಗಾಗಿ ನಾನು ಈ ರೀತಿ ಪ್ಲೇಟಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಈ ಬಿಸ್ಕೆಟ್ನ ಇಲ್ಲಿ ಪ್ಲೇಟಲ್ಲಿ ಜೋಡಿಸ್ತಾ ಹೋಗಬೇಕು. ಜೋಡಿಸುವಾಗ ಸ್ವಲ್ಪ ನೋಡ್ಕೊಂಡು ಜೋಡಿಸ್ಕೊಳ್ಳಿ. ಈ ರೀತಿ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಂಡು ಜೋಡಿಸ್ಕೊಳ್ಬೇಕು, ಯಾಕಂದರೆ ಉಬ್ಕೊಂಡು ಬಿಡುತ್ತೆ, ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಜಾಗ ಇರೋ ರೀತಿಯಲ್ಲಿ ನೀವು ಈ ಬಿಸ್ಕೆಟ್ನ ಹೊಂದಿಸ್ಕೊಳ್ಳಿ. ಈ ರೀತಿ ತೋರಿಸ್ತೀನಿ ಯಾವ ರೀತಿ ಉಬ್ಕೊಂಡು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತಂದು. ಹಾಗಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಕೊಂಡು ಈ ರೀತಿ ಜೋಡಿಸಿಟ್ಕೊಳ್ಳಿ. ಈ ಸೈಡಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಡಾಯಿ ಅಥವಾ ಪಾತ್ರೆ, ದಪ್ಪವಾಗಿರ್ತಕ್ಕಂಥದ್ದು, ಒಂದು ಸ್ವಲ್ಪ ದಪ್ಪವಾಗಿ ತಳ ಇರಬೇಕು, ಆ ರೀತಿ ಒಂದು ದಪ್ಪವಾಗಿರ್ತಕ್ಕಂಥ ಪಾತ್ರೆ ತೊಗೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ಟ್ಯಾಂಡ್, ಈ ರೀತಿ ನಿಮ್ಮ ಕಡೆ ಯಾವ ಸ್ಟ್ಯಾಂಡ್ ಇರುತ್ತೆ ಅದನ್ನು ಈ ರೀತಿ ಜೋಡಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಒಂದು 5 ನಿಮಿಷ ಆಗಿತ್ತು. ಈ ರೀತಿ ಬಿಸಿ ಮಾಡ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಆದಮೇಲೆ ನಾವೇನು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸ್ಕೆಟಿನ ಪ್ಲೇಟ್ನ, ಆ ಪ್ಲೇಟ್ನ ಇಲ್ಲಿ ಜೋಡಿಸ್ಕೊಳ್ಬೇಕು. ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆ ಮತ್ತೆ ಕಂಪ್ಲೀಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ನ ಮುಚ್ಚಿ, ಹೊರಗಡೆ ಒಂದು ಸ್ವಲ್ಪನೂ ಹಬೆ ಬರಬಾರ್ದು, ಆ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ನ ಮುಚ್ಚಿ ಒಂದು 40ರಿಂದ 45 ನಿಮಿಷ ಬೇಯಿಸ್ಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡಿ. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇರಬಾರ್ದು. ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷ ನಾವು ನಿಧಾನವಾಗಿ ಬೇಯಿಸ್ಕೊಂಡಿದ್ದಾಯಿತು ಅಂದರೆ ಈ ರೀತಿ ನಮಗೆ ಬಿಸ್ಕೆಟ್ ರೆಡಿ ಆಗುತ್ತೆ. ನಾವು ಜೋಡಿಸುವಾಗ ನೀವು ನೋಡಿದ್ರಿ ಗ್ಯಾಪ್ ಎಷ್ಟಿತ್ತು ಅಂತ. ಈಗ ಉಬ್ಕೊಂಡು ಈ ರೀತಿ ಗ್ಯಾಪ್ ಎಲ್ಲ ಕ್ಲೋಸ್ ಆಗಿದೆ. ಒಂದು 40ರಿಂದ 45 ನಿಮಿಷ ಬೇಯಿಸ್ಕೊಂಡಾಗ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಬಿಸ್ಕಟ್ನ ಯಾವುದೇ ರೀತಿಯ ಓವನ್ ಇಲ್ಲದೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ಮನೆಯಲ್ಲೇ ಹೆಲ್ದಿಯಾಗಿ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಕರೆಕ್ಟಾಗಿರ್ತಕ್ಕಂಥ ಸ್ಟ್ರಕ್ಚರಲ್ಲಿ ನೋಡಿ, ಕೆಳಗಡೆ ಈ ರೀತಿ ಬೆಂದ್ಕೊಂಡಿರುತ್ತೆ, ಮೇಲ್ಗಡೆ ಈ ರೀತಿ. ಜಾಸ್ತಿ ಹೊತ್ತು ಬಿಟ್ಬಿಟ್ವಿ ಅಂದರೆ ನಾನು ಸ್ವಲ್ಪ ಅಂಚಲ್ಲಿ ಸೀದು ಹೋಗಿರೋ ಥರ ನಿಮಗೆ ಕಾಣಿಸ್ತಿರ್ಬೋದು, ಬಟ್ ಪರವಾಗಿಲ್ಲ, ಅದೇನು ಮೇಜರ್ ಪ್ರಾಬ್ಲಮ್ ಅಲ್ಲ. ಸ್ವಲ್ಪ ಉರಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಈ ರೀತಿ ಆಗುತ್ತೆ. ಸ್ವಲ್ಪ ಹೊತ್ತು ನೋಡ್ಕೊಳ್ತಿರ್ಬೇಕು ಆವಾಗವಾಗ. ಆದರೆ 30ರಿಂದ 35 ನಿಮಿಷ ಆಗೋವರೆಗೂ ಪ್ಲೇಟ್ನ ತೆಗಿಲಿಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಆವಾಗ ಮಾತ್ರ ನಮಗೆ ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಒಂದು ಬಿಸ್ಕಟ್ ರೆಡಿ ಆಗುತ್ತೆ. ಹಾಗೆ ಬಿಸ್ಕಟ್ ಯಾವುದೇ ಮಾಡಲಿ, ಅಥವಾ ಎಣ್ಣೆಯಲ್ಲಿ ಕರೀಲಿ ಅಥವಾ ನಾವು ಈ ರೀತಿ ಓವನ್ ಇಲ್ಲದೆ ಹಬೆಯಲ್ಲಿ ಬೇಯಿಸ್ಕೊಂಡಾಗ ಆದ್ರೂ ಕೂಡ ಡೈರೆಕ್ಟಾಗಿ, ಅಂದರೆ ತೆಗೆದ ತಕ್ಷಣ ನಾವು ಇದನ್ನು ಯೂಸ್ ಮಾಡಬಾರ್ದು. ಒಂದು ಹಾಫ್ ಆನ್ ಅವರ್ ಬಿಟ್ಕೊಳ್ಳಿ, ಅಥವಾ ಒಂದು 15ರಿಂದ 20 ನಿಮಿಷ ಆದರೂ ಬಿಟ್ಕೊಂಡು ಆದಮೇಲೆ ನೀವು ಅದನ್ನು ತಗೊಳ್ಬೋದು. ಇಲ್ಲ ಅಂತಂದರೆ ಬಳಸ್ಕೊಳ್ಬೋದು. ಅವಾಗ ಮಾತ್ರ ಒಂದು ಕರೆಕ್ಟಾಗಿರ್ತಕ್ಕಂಥ ಕ್ರಿಸ್ಪಿನೆಸ್ಸು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ತೆಗೆದ ತಕ್ಷಣ ಕ್ರಿಸ್ಪಿಯಾಗೇ ಇರಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ತನ್ನಿಂದ ತಾನೇ ಕ್ರಿಸ್ಪಿ ಆಗುತ್ತೆ, ಅಂದರೆ ಗರಿ ಗರಿ ಆಗಿರುತ್ತೆ. ಹಾಗಾಗಿ ಮಾಡಾದಮೇಲೆ ಒಂದು
10ರಿಂದ 20 ನಿಮಿಷ ಬಿಟ್ಟಾದಮೇಲೆ ಬಳಸ್ಕೊಳ್ಳಿ. ನೋಡಿ ಯಾವ ರೀತಿ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಂಡಿದೆ, ಯಾವುದೇ ಎಣ್ಣೆ ಅಥವಾ ಓವನ್ ಇಲ್ಲದೆ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಕ್ರಿಸ್ಪಿ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಒಂದು ಬಿಸ್ಕೆಟ್ನ ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಈ ಹಿಂದೆ ಕೂಡ ನಾನು ಎಣ್ಣೆಯಲ್ಲಿ ಕರಿತಕ್ಕಂಥ ಒಂದು ಬಿಸ್ಕೆಟ್ನ ರೆಸಿಪಿನ, ಅದು ಸೋಡಾ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಓವನ್ ಇಲ್ಲದೆ ಎಣ್ಣೆ ಇಲ್ಲದೆ ಮಾಡಿರ್ತಕ್ಕಂಥ ಬಿಸ್ಕೆಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.